ನಮಸ್ತೆ. ತ್ರಿಪುರ ತಂತ್ರದ ಬಗ್ಗೆ ಗೊತ್ತಾ ನಿಮ್ಗೆ? ಎಸ್, ನೋಡಿ, ತುಂಬಾ ಜನ ಈವೆಂಟ್ಸ್ ನಡೆಸ್ತಾರೆ, ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ ಹಂಗೆ ಹಿಂಗೆ ಅಂತಾರೆ. ಕೊನೆಗೆ ಆ ಈವೆಂಟ್ಸ್ ಅಲ್ಲೇ ಕಳೆದೋಗ್ಬಿಡ್ತಾರೆ. ಹೌದು, ತ್ರಿಪುರ ತಂತ್ರ ಮಾಡೋದ್ರಿಂದ ಎಂತ ದೊಡ್ಡ ಈವೆಂಟ್ ಬೇಕಾದ್ರೂ ಮಾಡ್ರಿ, ಚಾಲೆಂಜ್ ಮಾಡ್ತೀನಿ, ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ಮುಖ್ಯವಾಗಿ ತ್ರಿಪುರ ತಂತ್ರ ದೊಡ್ಡ ದೊಡ್ಡ ಕಾರ್ಯಗಳು ಮಾಡುವಾಗ ಇದು ತುಂಬಾನೇ ಯೂಸ್ ಆಗುತ್ತೆ. ಇದರಲ್ಲಿ ಎಂಥದ್ದೇ ಒಂದು ಡೌಟ್ ಬೇಡ. ಹಾಗೂ ಎಲ್ಲ ಸರ್ವಜನಾಕರ್ಷಣೆ ಆಗ್ಬೇಕು. ನೋಡಿ, ತ್ರಿಪುರ ಸುಂದರಿ 3 ಲೋಕಕ್ಕೆ ಆಕರ್ಷಿತಳಾದವಳು ತ್ರಿಪುರ ಸುಂದರಿ. ಆ ತ್ರಿಪುರ ತಂತ್ರ ಮಾಡ್ಕೊಂಡ್ರೆ ನೀವು ಕೂಡ ಸರ್ವಜನಾಕರ್ಷಣೆ ಮಾಡಿ ನಿಮಗೆ ಬೇಕಾದಷ್ಟು ಯೋಗ ಬರುತ್ತೆ ಈ ತ್ರಿಪುರ ತಂತ್ರ ಮಾಡಿಸ್ಕೊಳ್ಳೋದ್ರಿಂದ. ತ್ರಿಪುರ ತಂತ್ರ ನೀವೇನಾದರೂ ಮಾಡಿಸ್ಕೊಳ್ಳೋದಾದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಯಾರಾದರೂ ಈ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋರಿದ್ರೆ, ಇವೆಂಟ್ಸ್ ಮಾಡಿಸೋರಿದ್ರೆ ಖಂಡಿತ ಅವ್ರಿಗೆ ಈ ಒಂದು ಕಿವಿ ಮಾತು ಪ್ಲೀಸ್ ದಯವಿಟ್ಟು ಫಾರ್ವರ್ಡ್ ಮಾಡಿ. ನಾನು ಈ ಒಂದು ವಿಷಯ ಹೇಳ್ತಾ ಇದ್ದೀನಿ, ಪುಣ್ಯ ಕಟ್ಕೊತಾ ಇದ್ದೀನಿ, ನೀವು ಸ್ವಲ್ಪ ಪುಣ್ಯ ಕಟ್ಕೊಳ್ಳಿ, ಪರವಾಗಿಲ್ಲ. ಒಳ್ಳೆಯದಾಗಲಿ. ನಮಸ್ಕಾರ.